ಗಂಗಾ ತ್ವದೀಯಂ ದೇವೋತ್ತರೂಪಂ ಹಿಮಾಲಯೋ ವೈ ಪರಮಂ ಚ ನಿತ್ಯಂ ನಿತ್ಯೋ ವದಾಂ ಸ್ವರ್ಗವದೈವ ನಿತ್ಯಂ ಕಾರುಣ್ಯರೂಪಮಪರಂ ಮೈತಂ ವದೇವಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಗುರುದೇವರ ಹೆಸರು ಮತ್ತು ಗುರುದೇವರ ಹೆಸರನ್ನು ಬಾಯಿಂದ ಉಚ್ಚರಿಸುವ ಮಾತ್ರದಿಂದಲೇ ನಮಗೆ ದೇವನದಿ ಮಂದಾಕಿನಿಯಲ್ಲಿ ಗುರುದೇವರ ಹೆಸರು ಮತ್ತು ಗುರುದೇವರ ಹೆಸರನ್ನು ಬಾಯಿಂದ ಉಚ್ಚರಿಸುವ ಮಾತ್ರದಿಂದಲೇ ನಮಗೆ ದೇವನದಿ ಮಂದಾಕಿನಿಯಲ್ಲಿ ಮಿಂದ ಪುಣ್ಯಾನುಭೂತಿ ದೊರೆಯುತ್ತದೆ. ದೇವನದಿಯಲ್ಲಿ ಸ್ನಾನ ಮಾಡಿದ ನಂತರ ಸಂಪೂರ್ಣ ಶರೀರ ಪವಿತ್ರ ಹಾಗೂ ದಿವ್ಯವಾಗುವಂತೆ ಪೂಜ್ಯ ಗುರುದೇವರ ಹೆಸರನ್ನು ಉಚ್ಚರಿಸುವ ಮಾತ್ರದಿಂದಲೇ ನಮ್ಮ ಸಂಪೂರ್ಣ ಶರೀರ ಪವಿತ್ರತಮ ದಿವ್ಯಾನುಭೂತಿಗೆ ಒಳಗಾಗುತ್ತದೆ. ಅವರ ಹೆಸರನ್ನು ಉಚ್ಚರಿಸುವುದರಿಂದ ಪರ್ವತರಾಜ ಪವಿತ್ರತೆಯ ಸಾಕಾರ ವಿಗ್ರಹವಾದ ಹಿಮಾಲಯವು ಪೂರ್ಣತೆಯಿಂದ ನಿಂತಿರುವಂತಹ ಮಹಾನ್ ದಿವ್ಯ ಅನುಭವವು ನಮಗಾಗುತ್ತದೆ. ಅವರ ಹೆಸರಿನಲ್ಲಿಯೇ ಸಮಸ್ತ ದೇವತೆಗಳ ಸಮಗ್ರ ಸ್ವರೂಪವು ಅಡಕವಾಗಿದೆ. ಅಂತಹ ಗುರುದೇವರನ್ನು ಸ್ಮರಣೆ ಮಾಡುವುದರಿಂದ ನಮ್ಮ ಸಂಪೂರ್ಣ ಜೀವನವು ಚೇತನಾಯುಕ್ತವಾಗುತ್ತದೆ, ಪವಿತ್ರವಾಗುತ್ತದೆ ಮತ್ತು ದಿವ್ಯವಾಗುತ್ತದೆ.